ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಒಂದು ತೋಟ ಇರುತ್ತೆ. ಆ ತೋಟದಲ್ಲಿ ಒಂದು ದಾಳಿಂಬೆಯ ಗಿಡ ಹಾಗೂ ಒಂದು ನಿಂಬೆಯ ಗಿಡ ಇರುತ್ತೆ. ನಿಂಬೆಯ ಗಿಡಕ್ಕೆ ಸ್ವಲ್ಪ ಬೇಜಾರು, ನಮ್ಮೆಲ್ಲರಿಗೂ ಗೊತ್ತು. ನಿಂಬೆಯ ಗಿಡ ಅಂದರೆ ಮುಳ್ಳಿರುತ್ತೆ ಹಾಗೂ ಅದು ಹುಳಿ ಅಲ್ವಾ. ಆದರೆ ದಾಳಿಂಬೆ ಗಿಡದ ಹಣ್ಣುಗಳು ಬಹಳ ಸಿಹಿಯಾಗಿರುತ್ತೆ ಹಾಗೂ ಎಲ್ಲ ಪ್ರಾಣಿಗಳು ಅದನ್ನು ಇಷ್ಟಪಡ್ತಿರುತ್ತೆ. ಅದು ತಿಂದಾಗ ಆಹಾ ಅಂತ ಎಂಜಾಯ್ ಮಾಡ್ತಾ ಇರುತ್ತೆ. ಒಂದು ದಿನ ಇದನ್ನೆಲ್ಲ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಆ ನಿಂಬೆ ಹಣ್ಣು ಹೇಳುತ್ತೆ, ಅಂದರೆ ನಿಂಬೆ ಮರ ದಾಳಿಂಬೆ ಮರಕ್ಕೆ ಹೇಳುತ್ತೆ, ನೀನು ಎಷ್ಟು ಅದೃಷ್ಟವಂತ ಅಲ್ವಾ, ನೀನು ಹಣ್ಣುಗಳ ರಾಜ ಅಂತ ಕರೀತಾರೆ. ಹಾಗೆ ನಿನ್ನಲ್ಲಿ ಹಲವಾರು ಒಂದೇ ಒಂದು ಹಣ್ಣಲ್ಲೇ ಸಾಕಷ್ಟು ಆ ದಾಳಿಂಬೆಯ ಬೀಜವನ್ನು ಇಟ್ಕೊಂಡಿರ್ತೀಯ, ಎಲ್ರಿಗೂ ಸಿಹಿಯಾದ ಹಣ್ಣನ್ನು ಕೊಡ್ತೀಯ, ನಿನ್ನನ್ನು ಕಂಡ್ರೆ ಎಲ್ರಿಗೂ ಖುಷಿ ಅಲ್ವಾ ಅಂತ. ಆಗ ದಾಳಿಂಬೆ ಮರ ಹೇಳುತ್ತೆ, ಇಲ್ಲ ಇಲ್ಲ ಹಾಗೇನಿಲ್ಲ, ನೀನೂ ಸಹ ಅಷ್ಟೇ, ನೀನೂ ಸಹ ಯುನಿಕ್ ಆಗಿದೆಯಾ, ನೀನೂ ಸಹ ಶಕ್ತಿಯನ್ನು ಕೊಡ್ತೀಯಾ ಅಂತ. ಆದರೆ ಆ ನಿಂಬೆ ಮರಕ್ಕೆ ಅಷ್ಟೊಂದು ಸಮಾಧಾನ ಆಗೋದಿಲ್ಲ, ಬೇಜಾರು ಮಾಡ್ಕೊಂಡೇ ಇರುತ್ತೆ. ಮಾರನೇ ದಿನ ಆ ತೋಟಕ್ಕೆ ಒಬ್ಬ ಯಾತ್ರಿಕ ಬರ್ತಾನೆ. ಅವನು ತುಂಬ ದಣದಿರ್ತಾನೆ. ತಕ್ಷಣ ಏನು ಮಾಡ್ತಾನೆ, ನಿಂಬೆ ಮರದಿಂದ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ನೀರಿನ ಲೋಟಕ್ಕೆ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡು ಫಸ್ಟ್ ಜ್ಯೂಸ್ ಕುಡಿತಾನೆ. ಆಹಾ, ಈಗ ಶಕ್ತಿವಂತಪ್ಪ ಅಂತ ಹೇಳ್ತಾನೆ. ತಕ್ಷಣ ನಿಂಬೆ ಹಣ್ಣನ್ನು ಮರಕ್ಕೆ ಒಂದು ಧನ್ಯವಾದ ಹೇಳಿ ದಾಳಿಂಬೆ ಮರದಿಂದ ಒಂದು ದಾಳಿಂಬೆ ಹಣ್ಣನ್ನು ಕಿತ್ತು ಅದನ್ನು ಸಹ ತಿಂತಾನೆ. ಅವನು ಹೇಳ್ತಾನೆ, ನಿಂಬೆ ಮರದಿಂದ ನನಗೆ ಚೈತನ್ಯ ಸಿಕ್ಕಿದ್ರೆ ದಾಳಿಂಬೆ ಮರದಿಂದ ನನಗೆ ಇನ್ನಷ್ಟು ಆರೋಗ್ಯ ಸಿಕ್ತು, ನಾನು ಇನ್ನಷ್ಟು ನನ್ನ ಪಯಣವನ್ನು ಮುಂದುವರಿಸ್ಬೋದು ಅಂತ. ಆಗ ದಾಳಿಂಬೆ ಮರ ಹೇಳುತ್ತೆ, ನೋಡಿದ್ಯಾ, ನೀನು ಇಷ್ಟು ದಿನ ಬೇಜಾರು ಮಾಡ್ಕೊಳ್ತಿದ್ದೆ, ಆದರೆ ನೀನು ನಿಜಕ್ಕೂ ಸಹ ಯುನೀಕ್ ಆಗಿದೆಯಾ. ಯಾಕೆಂದರೆ ನನ್ನನ್ನಾದರೂ ಜನ ಓಪನ್ ಮಾಡಿಕೊಂಡು, ಅಂದರೆ ಅದನ್ನು ಕಟ್ ಮಾಡಿ ತಿನ್ನಬೇಕಾಗತ್ತೆ, ಆದರೆ ನೀನು ಹಾಗಲ್ಲ, ತಕ್ಷಣ ನಿನ್ನನ್ನು ಉಪಯೋಗಿಸ್ಕೋಬಹುದು. ಅಷ್ಟೇ ಅಲ್ಲದೆ ನೀನು ಎಲ್ಲರ ದಣಿವನ್ನು ಬೇಗ ಆರಿಸ್ತೀಯ, ನೀನು ಚೇತೋ ಆಹಾರವಾಗಿದ್ದೀಯಾ ಅಂತ. ಅಂದರೆ ಈ ಮಾತಿನ ಅರ್ಥ ಏನಪ್ಪ ಅಂತ ಅಂದರೆ, ಎಲ್ಲರೂ ಸಹ ನಮ್ಮಲ್ಲಿ ನಾವು ಯುನಿಕ್. ಅಷ್ಟೇ ಅಲ್ಲ, ಈ ಜೀವನ ಅನ್ನೋದು ರೇಸ್ ಅಲ್ಲ ಕಣ್ರಿ. ನಾನು ಮುಂದೆ ಹೋಗ್ಬಿಡ್ಬೇಕು, ನೀನು ಮುಂದೆ ಹೋಗ್ಬಿಡ್ಬೇಕು, ನಾನು ಅವ್ರನ್ನ ಸೋಲಿಸ್ಬೇಕು, ಇವರನ್ನ ಸೋಲಿಸ್ಬೇಕು. ನೋ, ಜೀವನ ಅನ್ನೋದು ಪಯಣ ಇದ್ದ ಹಾಗೆ ನಮ್ಮ ಪಯಣವನ್ನು ನಾವೇ ಸಾಗಿಸ್ಬೇಕು. ಯಾಕೆ ಅಂದರೆ ನಮಗಿಂತ ಚೆನ್ನಾಗಿ ನಮ್ಮ ಜೀವನದ ಕಥೆಯನ್ನು ಬೇರೊಬ್ಬರು ಬರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ. ಏನಂತೀರಾ, ಯೋಚನೆ ಮಾಡಿ. ಹಾಗೆ ಇಷ್ಟು ದಿನ ನಿಮ್ಮ ಜೀವನದ ಕತೆ ಹೇಗಿತ್ತೋ ಗೊತ್ತಿಲ್ಲ, ಪಯಣ ಹೇಗಿತ್ತೋ ಗೊತ್ತಿಲ್ಲ, ಆದರೆ ಮುಂದೆ ಸುಖಕರವಾಗಿರಲಿ, ಚೆನ್ನಾಗಿರಲಿ ಅಂತ ನಾವೆಲ್ಲರೂ ಸಹ ಆಶಿಸೋಣ, ಅದೇ ರೀತಿ ನಡ್ಕೊಳ್ಳೋಣ. ಏನಂತೀರಾ, ಯೋಚನೆ ಮಾಡಿ. ಥ್ಯಾಂಕ್ ಯು.